ನಾವೇನೇ ಮಾಡಿದ್ರು ಅಷ್ಟೇ, ಏನೇ ಬಿಟ್ರು ಅಷ್ಟೇ, ದುಡ್ಡು ಭಾರಿ ಬಡ್ಡಿ ಮಗನ ದುಡ್ಡು ಕಷ್ಟ ಕಣ್ರಿ ನಿಜಾಗ್ಲೂ. IPL ಅಲ್ಲಿ ಸೋತ್ಬಿಟ್ಟು ತುಂಬ ಕಷ್ಟ ಆಗಿದೆ. ನಮ್ಮ ತಾತನ ದುಡ್ಡು ಕೇಳಿದ್ದೀನಿ, ಅದಕ್ಕೆ ಏನಂದ್ರೆ ನೋಡೋಣ ಇದ್ದೀನಿ. ನಮ್ಮ ತಾತ ಆಗಲೇ ಇಲ್ಲಿ ಹಿಡ್ಕೊಬಿಟ್ಟಿದ್ದಾರೆ. ದುಡ್ಡಂತೂ ಕೊಟ್ಟರು ಒಟ್ಟಲ್ಲಿ ಅದು ಎಷ್ಟಿತ್ತು ಲೆಕ್ಕ ಹಾಕೋಣ. 5,000 ಒಂದು ನಮ್ಮ ತಾತ ಕೊಡಲ್ಲ ಅಂದ್ಕೊಂಡಿದೆ, ಆದರೂ ಕೊಟ್ಟರು. ಆದರೂ ನಮ್ಮ ತಾತ ಒಂದು ಮಾವನ ಹೆಣ್ಕೊಂಡಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದೆ. ಆದರೂ ನಮ್ಮ ತಾತ ನನ್ನ ಕಷ್ಟದಲ್ಲಿ ಅವನಿಂದ ಗೊತ್ತಿದ್ದೋ ಗೊತ್ತಿಲ್ವೋ ಗೊತ್ತಿಲ್ಲ, ಒಟ್ಟು ದುಡ್ಡು ಕೊಟ್ಟವ್ರೆ, ಅವ್ರ ನಂಬಿಕೆ ಉಳಿಸ್ಕೋಬೇಕು ಅಂತ ಮಾಡ್ಕೊತಿದ್ದೀನಿ. ಯಾಕಂದರೆ ಜೀವನದಲ್ಲಿ ಎಷ್ಟೇ ಸೋತರು ದುಡ್ಡ ಅನ್ಯಾಯ ಹಾಳು ಮಾಡಿಬಿಡ್ದು. ಲೆಕ್ಕ ಆಗ್ತಾಯಿದ್ದೀನಿ ಇವಾಗ. 1,000 2,000 3,200 ರೂಪಾಯಿ ಐತೆ ಅಮೌಂಟು. ಇನ್ನು 1,400 ರೂಪಾಯಿ ಕೊಟ್ಟಿಲ್ಲ. 1,800 ರೂಪಾಯಿ ದುಡ್ಡು ಕೊಟ್ಟಿಲ್ಲ. 3,200 ಅದ. ನಮ್ಮಮ್ಮ ಕೊಡ್ತಾವ್ರೆ. ನಮ್ಮಮ್ಮ 10 ರೂಪಾಯಿ 20 ರೂಪಾಯಿ ನನ್ನ ಹತ್ರ ಕೇಳಿ ಇಸ್ಕೊತಿದ್ಲು. ಆದರೆ ನಾನು ಇವತ್ತು ಅವ್ರದ್ದು ಅಷ್ಟು ದುಡ್ಡು ಇಸ್ಕೊತಿರೋದು ನೋಡ್ರೆ, ನಮ್ಮಮ್ಮ ಕಷ್ಟಪಟ್ಟು ಟ್ರಂಕಲ್ಲಿ ಕೂಡಿಸಿ ಮಡಗಿದ್ಲು ನಮ್ಮಮ್ಮ ದುಡ್ಡ. ನಾನು ಆ ದುಡ್ಡ ಇಸ್ಕೊಂಡು ಎಲ್ಲನೂ ಸಾಲದವ್ರು ಕೊಡ್ಬೇಕಲ್ಲ. ಅದಕ್ಕೆ IPL ಬೆಟ್ಟಿಂಗಲ್ಲಿ, ಗೂಗಲ್ ಬೆಟ್ಟಿಂಗಲ್ಲಿ ಯಾವ ಬೆಟ್ಟಿಂಗ್ ಮಾಡ್ಬಾರ್ದು. ಮನ್ಸಂಗೆ ನೆಮ್ಮದಿ ಬೇಕು ಅಂದರೆ ಯಾವ ಸಾಲನೂ ಇರಬಾರ್ದು. ಸಾಲ ಮಾಡಿದ್ರೆ ತೊಂದರೆ. ಈ ಸಾಲದಿಂದ ದುಡ್ಡು ಏನೇ ಮಾಡಿದ್ರು ಸಂಪಾದನೆ ಮಾಡ್ತೀನಿ ಅಂದರೆ ಒಂದೊಂದು ರೂಪಾಯಿಗೂ ಕಷ್ಟ ಆಗ್ಬಿಟ್ಟೈತೆ ಇವಾಗ. ಮೊದಲು IPL ಸ್ಟಾರ್ಟ್ ಆದಾಗ ಒಂದೊಂದು ರೂಪಾಯಿನೂ ಸಂಪಾದನೆ ಮಾಡೋಕ್ಕೆ, ಇದು IPL ಸ್ಟಾರ್ಟ್ ಆದಾಗ ಅಮೌಂಟು ಮಾಡೋಕ್ಕೆ ಈಜಿ. ಇವಾಗ IPL ಎಲ್ಲ ಮುಗಿದೋಯ್ತು. ಈಗ ಆನ್ಲೈನ್ ಬೆಟ್ಟಿಂಗ್ ಮಾಡ್ತೀನಿ ಅಂದರೆ ಆನ್ಲೈನಲ್ಲಿ ಎಲ್ಲ ಫ್ರಾಡ್ಗಳೇ. ದುಡ್ಡು ಹಾಕ್ತಾರೆ ಮತ್ತೆ ಕೊಡಲ್ಲ. ಆ ಕಡೆಯಿಂದ ಬಂದಿದ್ದ ಅಮೌಂಟ್ ಎಲ್ಲ ಫ್ರಾಡ್ ದುಡ್ಡೇ ಆಗಿರುತ್ತೆ. ಈಗ ಯಾವ ದುಡ್ಡು ಬರಲ್ಲ. ಈ IPL ಬೆಟ್ಟಿಂಗಲ್ಲಿ, ಈ ಮಾಮೂಲಿ ಆನ್ಲೈನ್ ಬೆಟ್ಟಿಂಗಲ್ಲಿ ಏನೇ ಆಡೋಕ್ಕೂ ಹೋಗ್ಬೇಡಿ. ಯಾವ್ದು ಎಲ್ಲ ದುಡ್ಡು ಕಳ್ಕೊಬೇಕಾಯ್ತು. 400. ಅದರಿಂದ ನಿಜಾಗ್ಲೂ ಹೇಳ್ತಾ ಇದ್ದೀನಿ, ಈ IPL ಬೆಟ್ಟಿಂಗ್ ಅನ್ನೋದನ್ನ ಬಿಟ್ಬಿಟ್ಟು ಈ ಆನ್ಲೈನ್ ಬೆಟ್ಟಿಂಗ್ ಎಲ್ಲದನ್ನು ಬಿಟ್ಬಿಟ್ಟು ನೆಮ್ಮದಿ ತಗೊಂಡು ಜೀವನದಲ್ಲಿ ನಾವು ಗೇಯ್ದಿನೋದು ಎಷ್ಟೇ ತಿನ್ನಿ ಹೊಟ್ಟೆಗೆ, ಆದ್ರೆ ಇವತ್ತಿನ ಥರ ಹೋಗ್ಬೇಡಿ. ಅದೊಂದೇ ನಂಗೆ ಬೇಕಾಗಿಲ್ಲ. ನೋಡಿ ನಮ್ಮಮ್ಮ ಹೆಂಗೆ ಕೊಡ್ತಾವಳೆ ದುಡ್ಡ. ಒಂದೊಂದು ಲೋಟ್ಗೂ ಎಷ್ಟು ಬೆಲೆ ಐತೆ ಅವ್ರ ಹತ್ರ. ನಾವು ಈಗಿನ ಯುವಕರುಗಳು ದುಡ್ಡು ಸಂಪಾದನೆ ಮಾಡಬೇಕು ಅಂದ್ರೆ ಈ ಥರ ದುಡ್ಡೆಲ್ಲನೂ ಹಾಳು ಮಾಡ್ಕೊಂಡು ಅವ್ರು ಕಷ್ಟಪಟ್ಟಿದ್ದು ದುಡ್ಡೆಲ್ಲನೂ ಬರೀ 5 ನಿಮಿಷದಲ್ಲಿ ಕಳಿಸ್ಬಿಡ್ತೀವಿ. ಅವರು ಕಷ್ಟಪಟ್ಟು ದುಡ್ದಿರ್ತಾರೆ, 5 ನಿಮಿಷದಲ್ಲಿ ಆನ್ಲೈನ್ ಬೆಟ್ಟಿಂಗಾಗಿ ಕಳಿಸ್ಬಿಡ್ತೀವಿ. ನಿಜಾಗ್ಲೂ ಇವತ್ತಿನ ಯೂತ್ಗಳು ಆನ್ಲೈನ್ ಬೆಟ್ಟಿಂಗಲ್ಲಿ ಪ್ರಮೋಷನ್ ಮಾಡೋದ್ರಲ್ಲಿ ಯಾವನೇ ಆದರೂ ಅಷ್ಟೇ ನನ್ನ ಪರಿಸ್ಥಿತಿ ಬರೋದು ಬೇಡ. ನಾವೇನು ಪ್ರಮೋಷನ್ ಮಾಡಿಲ್ಲ, ಆದರೆ ಅಮೌಂಟು ಜಾಸ್ತಿ ಆಡಿಬಿಟ್ಟಿದೆ. 2,75,000 ಅಮೌಂಟ್ ಕಳ್ಕೊಂಡಿದ್ದೀನಿ. ಹೋದ ವರ್ಷ 7,80,000 ಕಳ್ಕೊಂಡಿದ್ದೀನಿ. ಇವರು ಟೋಟಲು ಅಲ್ಲಿಗೆ 6 ಲಕ್ಷ ಚಿಲ್ಲರೆ ಹತ್ತತ್ರ ಆಗುತ್ತೆ. ಅದರಿಂದ ಹೇಳ್ತಾಯಿದ್ದೀನಿ, ಯಾರು ನೀವು ಆಡೋಕ್ಕೆ ಹೋಗ್ಬೇಡಿ. ನಂತರ ಸೋತ್ಕೊಂಡು ದುಡ್ಡುಗೋಸ್ಕರ 500,000ಕ್ಕೋಸ್ಕರ ಪರದಾಡಬೇಡಿ ಅಂತ ಹೇಳ್ತಾ ಇರೋದು. ನಮ್ಮ ತಾತ ಕೊಡ್ತೀನಿ ಅಂದ್ಬಿಟ್ಟು ದುಡ್ಡು ಕರ್ಕೋಗೋರೆ ಅಲ್ಲಿಗೆ. ಇನ್ನೇನು ಮಾಡೋಕ್ಕತ್ತೋ, ವಿಧಿ ಇಲ್ವಲ್ಲ, ಎಲ್ಲರ ತನೂ ಸಾಲ ಮಾಡಲೇಬೇಕು ಅಂತಾನೆ. ನಮ್ಮ ತಾತ ಎಣಿಸ್ಕೊಡ್ತೀನಿ ಬಾಲಿ ಅಂದ್ಬಿಟ್ಟು ಕರ್ಕೋಗಿ ಎಣಿಸ್ತಾವ್ರೆ. ಇವಾಗ ನೋಡ್ಕೊಳ್ಳಿ, ಇವತ್ತೇ ಲಾಸ್ಟು. ನನ್ನ ವೀಡಿಯೋ ನೋಡಾದ್ಮೇಲೆ ಆದರೂ ನೀವು ಆಡ್ತಾ ಇರೋರು ಈಗ ಆನ್ಲೈನ್ ಬೆಟ್ಟಿಂಗಲ್ಲಿ ಏನೇ ಆಗಲಿ ಯಾವುದೇ ಲಿಂಕಿಂದ ವೀಡಿಯೋ ಕಳಿಸ್ಕೊಂಡು ಅಮೌಂಟ್ ಹಾಕ್ಕೊಂಡು ಆಡ್ತಾ ಇರೋದಲ್ಲಿ ಯಾವುದೇ ಪ್ರತಿಯೊಂದು ಗೇಮ್ ಆದರೂ ಯಾವುದನ್ನೂ ಆಡೋಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ಸೀರಿಯಸ್ಸಾಗಿ ನಿಮ್ಮ ಕೈಗೆ ಬೇಕಾದರೂ ಕಾಲು ಬೇಕಾದರೂ ಮುಗಿತೀನಿ. ಬಂದಿರೋರು ಅಂದ್ಬಿಟ್ಟು ಇವತ್ತು ಬಂದಿರುತ್ತೆ, ನಾಳೆ ದಿನ ಕಳ್ಕೊಂಡು ತುಂಬ ನೋವು ಕಟ್ಬಿಡ್ತಾರೆ. ಸುಮ್ಮನೆ ಅದ್ರ ಬದಲು ನಿಮ್ಮದಾಗಿ ನಿಮ್ಮ ತಂದೆ ತಾಯಿ ಜೊತೆನೂ ಜಗಳ ಮಾಡ್ದಂತ ಆರಾಮಾಗಿ ನೀವು ಗೇಯ್ಕೊಂಡು ನಿಮ್ಮ ದುಡ್ಡಲ್ಲಿ ನೀವು ಖುಷಿಯಾಗಿರಿ. ಯಾವ ದುಡ್ಡಿಗೂ ಹಾಳು ಮಾಡೋಕ್ಕೆ ಹೋಗ್ಬಿಡಿ. ಈಗ ಇವತ್ತಿನ ಸಿಚುವೇಶನ್ ನೋಡಿದ್ರೆ ನನಗೆ 1 ರೂಪಾಯಿಗೂ ಕಷ್ಟ ಆಗೈತೆ. ಯಾರು ಕೊಡ್ನಿ ಯಾರು ಬುಡ್ನಿ ಅನ್ನೋದೇ ಗೊತ್ತಾಗ್ತಿಲ್ಲ. ತಿಂಗ್ಳಿಗೆ 12,000 ಕಂತು ಕಟ್ಟಬೇಕು. ಇದು ಆ್ಯಪ್ಗಳಲ್ಲಿ ಲೋನ್ ಕೊಟ್ಟವ್ರೆ, ಅದ್ರ ಬೇರೆ ಕಟ್ಟಬೇಕು 5,000ನ. ಟೋಟಲಿ 2 ವರ್ಷ ಅಮೌಂಟ್ ಕಟ್ಟಬೇಕು. ನನಗೆ ಎಷ್ಟು ಕಷ್ಟ ಆಗ್ಬಿಟ್ಟೈತೆ ಅಂತ ನಿಮ್ಗೆ ಗೊತ್ತಾಗಲ್ಲ. ನೀವು ಅನ್ಭವಿಸಿದ್ರೆ ಗೊತ್ತಾಗುತ್ತೆ. ಅನ್ಭವಿಸೋಕೆ ಹೋಗ್ಬಿಡಿ.